ಕನ್ನಡ. ಈಗಾಗಲೇ ನಿಮ್ಮ ಅರ್ಧವಾರ್ಷಿಕ ಪರೀಕ್ಷೆ ಇನ್ನೇನು ಪ್ರಾರಂಭ ಆಗುತ್ತೆ. ಇನ್ನು ಕೆಲವು ಕಾಲೇಜುಗಳಲ್ಲಿ ಈಗಾಗಲೇ ಟೈಮ್ ಟೇಬಲನ್ನು ಕೂಡ ಕೊಡಲಾಗಿದೆ. ಅದರಂತೆ ನಿಮ್ಮ ಒಂದು ಅರ್ಧವಾರ್ಷಿಕ ಪರೀಕ್ಷೆಗೆ ಇರುವಂತಹ ಸಿಲೆಬಸ್ಸನ್ನು ಆಧರಿಸಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪಾಸಿಂಗ್ ಪ್ಯಾಕೇಜ್ ಜೊತೆಯಲ್ಲೇ ನಿಮಗೆ ಸುಲಭವಾಗಿ ಅಂಕವನ್ನು ಪಡೆಯುವಂತಹ ರೀತಿಯಲ್ಲಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇವುಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದರೆ ಸುಲಭವಾಗಿ ಅಂಕಗಳನ್ನು ಪಡೆಯುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಿದ್ರೆ ಇಲ್ಲಿ ಪದ್ಯಗಳಿಗೆ ಸಂಬಂಧಿಸಿದಂಥ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೋತ್ತರಗಳನ್ನು ಆಗಲಿ 1 ಅಂಕ 2 ಅಂಕ ಹಾಗೆ ಸಂದರ್ಭದ ವಾಕ್ಯ ಇರ್ಬೋದು, 4 ಅಂಕದ ವಾಕ್ಯಗಳು ಮತ್ತು ಗ್ರಾಮರ್ ಪಾಯಿಂಟ್ಸನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಕದಡಿದ ಸಲಿಲಂ ತಿಳಿ ಬಂದದೆ ಅನ್ನುವಂತಹದ್ದು. ಈ ಮೊದಲನೇದಾಗಿ ಸಾಂದರ್ಭಿಕ ವಿವರಣೆಯನ್ನು ಬಯಸುವಂತಹ ವಾಕ್ಯಗಳು. ನೋಡಿ, ಇಲ್ಲಿ ಆಯ್ಕೆಗಳನ್ನೇ ಇರ್ಬೋದು, ಆಮೇಲೆ ಸಂದರ್ಭ ಇರ್ಬೋದು, ಸ್ವಾರಸ್ಯ ಇರ್ಬೋದು, ಸಪ್ರೇಟಾಗಿ ಕೊಟ್ಟಿಲ್ಲ. ಬಟ್ ನೀವು ಬರಿತಾ ಇರಬೇಕಾದ್ರೆ ಈ ಒಂದು ಆಯ್ಕೆಯನ್ನು ಬಂದುಬಿಟ್ಟು ಈ ಸಾಲನ್ನು ಕವಿ ನಾಗಚಂದ್ರ ಅವರು ಬರೆದ ಕದಡಿದ ಸಲಿಲಂ ತಿಳಿ ಬಂದದೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅನ್ನುವಂಥದ್ದನ್ನು ಆಯ್ಕೆಯಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟು ಸಂದರ್ಭವನ್ನು ಬರೀಬೇಕಾದ್ರೆ ಮುಂದೆ ಬಹುರೂಪಿಣಿ ವಿದ್ಯೆಯನ್ನು ವಶಪಡಿಸಿಕೊಂಡ ಸಂದರ್ಭದಲ್ಲಿ ರಾವಣನು ಸೀತೆಯನ್ನು ಕುರಿತು ಹೇಳಿದಂತಹ ಮಾತು ಇದು ಅನ್ನುವಂಥದ್ದನ್ನು ಸಂದರ್ಭದಲ್ಲಿ ಬರೆದ್ರೆ, ರಣರಂಗದಲ್ಲಿ ತನ್ನನ್ನು ಎದುರಿಸುವಂತಹವರು ಭೂಲೋಕದಲ್ಲಿ 3 ಲೋಕದಲ್ಲಿಯೂ ಯಾರಿಲ್ಲ, ತನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖ ಅನುಭವಿಸು ಎಂದು ಸೀತೆಗೆ ಹೇಳುವಂತಹ ಸಂದರ್ಭದಲ್ಲಿ ವ್ಯಕ್ತಗೊಂಡು ಇರುವಂತಹ ಒಂದು ವಾಕ್ಯ ಇದು ಅಂತ ಹೇಳ್ಬೋದು. ಇನ್ನು ಸ್ವಾರಸ್ಯವನ್ನು ನೋಡಿದ್ರೆ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ರಾವಣನ ಆತ್ಮವಿಶ್ವಾಸವನ್ನು ಇಲ್ಲಿ ನೋಡಬಹುದಾಗಿದೆ. ಮತ್ತು ಮುಂದಿನದು ರಘು ತನೂಜನಾಯು ಪ್ರಾಣ ಬರೆಗಂ ಬಾರದಿರು ಅನ್ನುವಂಥದ್ದು. ಈ ವಾಕ್ಯವನ್ನು ನಾಗಚಂದ್ರ ಅವರು ಬರೆದಿರುವಂತಹ ಕದಡಿದ ಸಲಿಲಂ ತಿಳಿ ಬಂದದೆ ಅನ್ನುವಂತಹ ಒಂದು ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಇನ್ನು ಈ ವಾಕ್ಯವನ್ನು ಯಾವಾಗ ಹೇಳ್ತಾರೆ ಅಂದರೆ ಸಂದರ್ಭವನ್ನು ಅಂದರೆ ಸೀತಾ ರಾವಣನಲ್ಲಿ ಹೇಳುವಂತಹ ಮಾತು ಇದಾಗಿದೆ ಅನ್ನುವಂತಹದ್ದು. ರಾವಣನು ತನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂಬ ಮಾತಿಗೆ ಪ್ರತಿಕ್ರಿಯಿಸ್ತಾ ರಾವಣನಲ್ಲಿ ವಿನಂತಿಸಿಕೊಳ್ಳುವಾಗ ಬರುವಂತಹ ಮಾತು ಇದು. ಇನ್ನು ಸ್ವಾರಸ್ಯ ಸೀತೆಯ ಪತಿಭಕ್ತಿಯ ದೃಢತೆಯನ್ನು ಇದು ಸೂಚಿಸುವಂತಹದ್ದಾಗಿದೆ. ಇನ್ನು ಕದಡಿದ ಸಲಿಲಂ ತಿಳಿ ಬಂದದೆ ಅನ್ನುವಂತಹದ್ದು. ಈ ಸಾಲನ ಕವಿ ನಾಗಚಂದ್ರ ಅವರು ಬರೆದ ಕದಡಿದ ಸಲಿಲಂ ತಿಳಿ ಬಂದದೆ ಅನ್ನುವಂತಹ ಒಂದು ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇನ್ನು ಸಂದರ್ಭವನ್ನು ನೋಡೋದಾದರೆ ರಾವಣನ ಮನ ಪರಿವರ್ತನೆಯನ್ನು ಸೂಚಿಸುವಂತಹ ಸಂದರ್ಭ ಇಲ್ಲಿ ವ್ಯಕ್ತಗೊಂಡಂತಹ ವಾಕ್ಯ ಇದಾಗಿದೆ. ಇನ್ನು ಮೂರ್ಛಿತಳಾಗಿ ನೆಲಕ್ಕೆ ಬಿದ್ದ ಸೀತೆಯನ್ನು ಕಂಡು ರಾವಣನಲ್ಲಿ ವೈರಾಗ್ಯ ಮೂಡುವಂತಹ ಒಂದು ಭಾವ ಇಲ್ಲಿ ನೋಡಬಹುದು. ವ್ಯಾಮೋಹವೆಂಬ ಕೆಸರು ಕಳೆದು ರಾವಣನ ಮನ ಹೇಗೆ ತಿಳಿಯಾಯಿತು ಎಂಬುದು ಸೂಚನೆ ಇಲ್ಲಿದೆ ಅನ್ನುವಂಥದ್ದನ್ನು ಸ್ವಾರಸ್ಯದಲ್ಲಿ ಬರಿಬೋದು. ಇನ್ನು 1 ಅಂಕದ ಪ್ರಶ್ನೆಗಳು ಅಂದರೆ ನಿಮಗೆ ಬಹು ಆಯ್ಕೆಗೆ ಕೇಳ್ತಾರಲ್ಲ, ಆ ಒಂದು ಪ್ರಶ್ನೆಗೇ ಇಲ್ಲಿ ಉತ್ತರವನ್ನು ನೀವು ಬರೀಬೇಕಾಗುತ್ತೆ. ಆ ರೀತಿಯಲ್ಲಿಯೇ ಬರೀಬೇಕಾಗುತ್ತೆ. ರಾವಣನ ಎದುರು ಪ್ರತ್ಯಕ್ಷವಾದಂತಹ ವಿದ್ಯಾದೇವತೆ ಯಾರು ಅಂತ ಕೇಳಿಬಿಟ್ಟು ಬಹು ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಬಹುರೂಪಿಣಿ ಅನ್ನುವಂತಹದ್ದು ಆಪ್ಷನನ್ನು ಕೊಟ್ಟಾಗ ಅದಕ್ಕೆ ನೀವು ಉತ್ತರಿಸಬೇಕಾಗುತ್ತೆ. ಇನ್ನು ಮಯತನುಜೆ ಅಂದರೆ ಯಾರು ಅಂತ ಇದೆ, ಅದು ಮಂಡೋದರಿ. ಸೀತೆಯನ್ನು ರಾವಣ ಎಲ್ಲಿರಿಸಿದ್ದನು ಅಂದರೆ ಸೀತೆಯನ್ನು ರಾವಣ ಪ್ರಮದನವನದಲ್ಲಿ ಇರಿಸಿದ್ದನು. ನೋಡಿ, ನಿಮಗೆ ಸಂಪೂರ್ಣವಾದಂತಹ ಕದಡಿದ ಸಲಿಲಂ ತಿಳಿ ಬಂದದೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಇರ್ಬೋದು, ಮುಂದೆ ಬರುವಂತಹ ಎಲ್ಲ ಪದ್ಯ ಮತ್ತು ಗದ್ಯಗಳಿಗೆ ಸಂಬಂಧಿಸಿದಂತಹ ನಿಮಗೆ ಉತ್ತರಗಳನ್ನು ಬೇಕು ಅಂದರೆ ಎಲ್ಲವನ್ನೂ ಕೂಡ ಸಪ್ರೇಟಾಗಿ ನಾನು ವಿಡಿಯೋವನ್ನು ಮಾಡಿದ್ದೇನೆ. ಅದನ್ನು ನೀವು ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ನನ್ನ ಚಾನಲಲ್ಲಿ ನೀವು ಅದನ್ನು ರೆಫರ್ ಮಾಡಬಹುದು. ಸೀತೆಯನ್ನು ರಾವಣ ಎಲ್ಲಿ ಇರಿಸಿದ್ದನು ಅಂದರೆ ಅವನು ಪ್ರಮದವನದಲ್ಲಿ ಇರಿಸ್ತಾನೆ. ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡುತ್ತೆ ಅಂದರೆ ಸೀತೆಯ ಬಗ್ಗೆ. ಹಾಗೆ ಮುಂದಿನದು 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ರಾವಣನು ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು ಅಂತಂದರೆ, ನಿಮ್ಮನ್ನು ಅವಮಾನಿಸಿದ ಅಂಗದ ಹಾಗೂ ಇತರರನ್ನು ಕ್ಷಣ ಮಾತ್ರದ ಸೆರೆ ಹಿಡಿದು ತಂದು ನಿಮ್ಮ ಮುಂದೆ ಬಹು ಪ್ರಕಾರದಲ್ಲಿ ಶಿಕ್ಷಿಸುವೆನು ಎಂದು ಸಂತೈಸಿದನು. ನೋಡಿ, ನಿಮಗೆ ಈ ಒಂದು ವಿಡಿಯೋವನ್ನು ಕೊಡುವಂತಹದ್ರ ಉದ್ದೇಶ ಏನು ಅಂದರೆ, ನೀವು ಬೇರೆ ಸಬ್ಜೆಕ್ಟಿಗೆ ಹೆಚ್ಚಿನ ಗಮನವನ್ನು ಹರಿಸಿ ಕನ್ನಡ ಒಂದು ವಿಷಯಕ್ಕೆ ಕೊನೆಯ ಹಂತದಲ್ಲಿ ಓದುವಂತಹ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಹೀಗಾಗಿ ಕನ್ನಡಕ್ಕೂ ಕೂಡ ಹೆಚ್ಚಿನ ಗಮನವನ್ನು ಕೊಟ್ಟು ನೀವು ಅಭ್ಯಾಸ ಮಾಡಬೇಕು. ಏಕೆಂದರೆ ನಿಮ್ಮ ಪರ್ಸೆಂಟೇಜು, ನಿಮ್ಮ ಅಂಕಗಳು ಕೂಡ ಕನ್ನಡಕ್ಕೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹೀಗಾಗಿ
ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳಾವುವು ಅಂತ ಇದೆ. ಬಹುರೂಪಿಣಿ ವಿದ್ಯೆ ವಶನಾದಂತಹ ತನ್ನನ್ನು ಎದುರಿಸಿ ಗೆಲ್ಲುವ ವೈರಿ ಸೈನ್ಯ ಯಾವುದೂ ಇಲ್ಲ. ಹಾಗಾಗಿ ರಾಮನನ್ನು ಮರೆತು ತನ್ನನ್ನು ಒಪ್ಪಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಅಂತ ಹೇಳ್ತಾರೆ. ಹಾಗೆ ಈಗಲೇ ಸೀತೆಯನ್ನು ರಾಮನಿಗೊಪ್ಪಿಸಲು ರಾವಣ ಬಯಸಲಿಲ್ಲಬೇಕೆ ಅಂದರೆ ಸೀತೆಯನ್ನು ಈಗ ಒಪ್ಪಿಸಿದರೆ ತನ್ನ ಪರಾಕ್ರಮ, ಸಾಮರ್ಥ್ಯ, ಬಿರುದುಗಳು ವ್ಯರ್ಥವಾಗ್ತವೆ. ಹಾಗಾಗಿ ಸೀತೆಯನ್ನು ಕೂಡಲೇ ರಾಮನಿಗೆ ಒಪ್ಪಿಸಲು ಬಯಸಲಿಲ್ಲ. ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾನೆ ಅಂದರೆ ಎರಡೂ ಸೈನ್ಯದವರು ತನ್ನ ತೋಳ್ಬಲವನ್ನು ಹೊಗಳುವಂತೆ ರಾಮ ಲಕ್ಷ್ಮಣರ ಜೊತೆ ಯುದ್ಧ ಮಾಡಿ ಸೋಲಿಸಿ ಇಬ್ಬರನ್ನು ಸೆರೆ ಹಿಡಿದು ತಂದು ಸೀತೆಯನ್ನು ರಾಮನಿಗೊಪ್ಪಿಸುವ ಅಂತಿಮ ನಿರ್ಧಾರಕ್ಕೆ ಬರುವನು. ಇನ್ನು ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಈ ಪದಗಳ ನಾನಾರ್ಥವನ್ನು ಬರೆಯಿರಿ ಅಂತ ಕೇಳಿದರೆ ಸೂಳು ಅಂದರೆ ಸರದಿ, ಸಮಯ, ಕರ ಅಂದರೆ ಹಸ್ತ ಮತ್ತು ತೆರಿಗೆ. ಹಾಗೆ ರಾಗ ಅಂದರೆ ಪ್ರೀತಿ ಮತ್ತು ಬಣ್ಣ, ಬೇರೆಯ ಅರ್ಥವನ್ನು ಕೊಡುವಂತಹವು. ಕಳೆ ಅಂದರೆ ಕಾಂತಿ ಅಂತಲೂ ಆಗುತ್ತೆ, ವ್ಯವಕಲನ ಅಂತಲೂ ಆಗುತ್ತೆ, ನಿರುಪಯುಕ್ತ ಸಸ್ಯ ಅಂತಲೂ ಕೂಡ ಆಗುತ್ತೆ. ಕಳೆಯೋದು ಅಂತ ಕರೀತಾರೆ ವ್ಯವಕಲನ ಮಾಡೋದಕ್ಕೆ, ಅಂದರೆ ಸಬ್ಸ್ಟ್ರಾಕ್ಷನ್ ಅಂತೀವಲ್ಲ ಹಾಗೆ. ದೊರೆ ಅಂದರೆ ದೊರೆಯುವಂಥದ್ದು ಅಂದರೆ ಲಭಿಸುವಂಥದ್ದು ಅಂತಲೂ ಕೂಡ ಆಗುತ್ತೆ. ಅರಸನಿಗೂ ಕೂಡ ದೊರೆ ಅಂತ ಕರೀತಾರೆ. ಇನ್ನು ಗಂಡ ಅಂದರೆ ಪತಿ. ಹಾಗೆ ವೀರ. ರಾಗ ಅಂದರೆ ಪ್ರೀತಿ ಮತ್ತು ಬಣ್ಣ. ಬಗೆ ಅಂದರೆ ವಿಧ ಮತ್ತು ಯೋಚಿಸು ಮತ್ತು ಮನಸ್ಸು ಅಂತ ಆಗುತ್ತೆ. ಇನ್ನು ತತ್ಸಮ ರೂಪಗಳನ್ನು ಬರೆಯಿರಿ ಅಂತ ಕೇಳಿದರೆ ಜಸ ಅನ್ನುವಂಥದ್ದಕ್ಕೆ ಯಶ, ಬನ್ನ ಅನ್ನುವಂಥದ್ದಕ್ಕೆ ಭಂಗ, ಬೀರ ಅನ್ನುವಂಥದ್ದಕ್ಕೆ ವೀರ, ಮುಗ ಅನ್ನುವಂಥದ್ದಕ್ಕೆ ಮುಖ. ಇವುಗಳ ಸಪ್ರೇಟ್ ಆದಂತಹ ಅಂದರೆ ವ್ಯಾಕರಣಾಂಶಗಳಿಗೆ ಸಪ್ರೇಟ್ ಆಗಿರುವಂತಹ ವಿಡಿಯೋಗಳು ಕೂಡ ಇದೆ, ಅವುಗಳನ್ನು ಕೂಡ ನೀವು ರೆಫರ್ ಮಾಡಬಹುದು. ಇನ್ನು ಪರಕಿಸು ಅನ್ನುವಂಥದ್ದಕ್ಕೆ ಪರೀಕ್ಷಿಸು. ಮುಂದಿನದು ಸಮನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ಪ್ರಮೋದ, ಆನಂದ, ಸಂತಸ. ನೀಲಿ ರಾಗ ಅಂದರೆ ದೃಢವಾದಂತಹ ಪ್ರೀತಿ, ಸ್ಥಿರ ಪ್ರೀತಿ. ಸಲಿಲ ಅಂದರೆ ನೀರು, ಜಲ, ಉದಕ. ಪರಾಭವ ಅಂದರೆ ಸೋಲು ಮತ್ತು ಅಪಜಯ. ವಕ್ರ ಅಂದರೆ ವದನ, ಮುಖ, ಆನನ. ಕಡುಪು ಅಂದರೆ ಶೌರ್ಯವಾದಂತಹ ಅಂದರೆ ಪರಾಕ್ರಮ ಉಳ್ಳಂತಹದ್ದು ಅಂತ ಅರ್ಥ. ಮತ್ತು ಇಷ್ಟು ಕದಡಿದ ಸಲಿಲಂ ತಿಳಿಬಂದದೆ ಅನ್ನುವಂತಹ ಪದ್ಯಕ್ಕೆ ಸಂಬಂಧಿಸಿರುವಂಥದ್ದು. ಇವುಗಳ ಒಂದು ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಕೊಡ್ತೇನೆ, ನೀವು ಅದನ್ನು ಕೂಡ ರೆಫರ್ ಮಾಡ್ಬೋದು. ಹಾಗೆ ಮುಂದಿನ ಒಂದು ಪದ್ಯ ಬಸವಣ್ಣನವರ ವಚನಗಳು ಅನ್ನುವಂತಹದ್ದು. ತನು ಯಾವಾಗ ಕರಗಬೇಕು ನೋಡಿ, ಒಂದು ವಾಕ್ಯದ ಪ್ರಶ್ನೋತ್ತರಗಳು. ಮನ ಬೆರೆತಾಗ. ನೀವು ಬಹು ಆಯ್ಕೆಗಳನ್ನು ಇದೇ ರೀತಿಯಲ್ಲಿ ಗುರುತಿಸಿ ಬರೀಬಹುದಾಗುತ್ತೆ. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂದರೆ ಅಂಧಕನ ಕೈಯಲ್ಲಿ. ಶಿವಪಥವನ್ನು ಅರಿಯದಿದ್ದರೆ ಏನಾಗುವುದು ಅಂದರೆ ಅದು ಲಿಂಗವಿದ್ದೂ ಕೂಡ ಫಲವಿಲ್ಲ. ನಿಜ ಭಕ್ತಿ ಅರ್ಥಹೀನವಾಗಿ ತೋರಿಕೆಯ ಭಕ್ತಿ ಎನ್ನಿಸುವಂಥದ್ದು. ಇನ್ನು ಬಸವಣ್ಣನವರ ವಚನಾಂಕಿತ ಯಾವುದು ಅಂತ ಇದೆ. ಬಸವಣ್ಣನವರ ವಚನಾಂಕಿತ ಕೂಡಲ ಸಂಗಮ ದೇವ. ಇನ್ನು 2 ಅಂಕದ ಪ್ರಶ್ನೆಗಳು. ಶಿವಪಥವನ್ನು ಅರಿಯದವನನ್ನು ಹೇಗೆ ವಿಡಂಬಿಸಲಾಗಿದೆ ಅಂದರೆ ಅರ್ಥರೇಖೆಯಿದ್ದೂ ಕೂಡ ಆಯುಷ್ಯ ರೇಖೆ ಇಲ್ಲದಂತೆ, ಹೇಡಿಯ ಕೈಯಲ್ಲಿ ಚಂದ್ರಾಯುಧವಿದ್ದಂತೆ, ಕುರುಡನ ಕೈಯಲ್ಲಿರುವಂತಹ ಕನ್ನಡಿಯಂತೆ, ಮರ್ಕಟನ ಕೈಯಲ್ಲಿನ ಮಾಣಿಕ್ಯದಂತೆ ಶಿವಪಥವನ್ನು ಅರಿಯದವನ ಭಕ್ತಿ ಪ್ರಯೋಜನವಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ವಿಡಂಬಿಸಲಾಗುತ್ತೆ. ಯಾವಾಗ ನಿಲ್ಲಬಹುದು, ಯಾವಾಗ ನಿಲ್ಲಲಾಗದು ಅಂದರೆ ಒಲೆ ಹತ್ತಿ ಉರಿದರೆ ನಿಲ್ಲಬಹುದು, ದರೆ ಹತ್ತಿ ಉರಿದರೆ ನಿಲ್ಲಲಾಗದು. ಇನ್ನು 3 ಅಂಕದ ಪ್ರಶ್ನೋತ್ತರಗಳು. ಸಾಂದರ್ಭಿಕ ವಿವರಣೆಯನ್ನು ಬಯಸುವಂಥ ವಾಕ್ಯಗಳು. ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವಿಲ್ಲ ಅಂದರೆ ಫಲವೇನು ಅಂತಂದರೆ ಪ್ರಸ್ತುತ ಸಾಲನ್ನು ಕ್ರಾಂತಿಕಾರಿ ಭಕ್ತಿ ಭಂಡಾರಿ ಬಸವಣ್ಣನವರ ವಚನಗಳಿಂದ ಆಯ್ದುಕೊಳ್ಳಲಾಗಿದೆ. ಹೇಡಿಯ ಕೈಯಲ್ಲಿ ಚಂದ್ರಾಯುಧವಿದ್ದಂತೆ, ಕುರುಡನ ಕೈಯಲ್ಲಿರುವ ಕನ್ನಡಿಯಂತೆ, ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದರೇನು ಫಲ, ಅದು ಮಾಣಿಕ್ಯದ ಬೆಲೆ ತಿಳಿಯಲಾರದು. ಅಂತೆಯೇ ಕೂಡಲ ಸಂಗನ ಶರಣರು ಶಿವಪಥವನ್ನರಿಯದೆ ಕೈಯಲ್ಲಿ ಲಿಂಗ ಹೊಂದಿದ್ದರೆ ಪ್ರಯೋಜನವಿಲ್ಲ ಅಂತ ಹೇಳ್ಬಿಟ್ಟು ಬಸವಣ್ಣನವರು ಹೇಳ್ತಾರೆ. ಇನ್ನು ದರೆ ಹತ್ತಿ ಉರಿದರೆ ನಿಲ್ಲಲುಬಾರದು. ಈ ಒಂದು ಪ್ರಸ್ತುತವಾದಂತಹ ಸಾಲನ್ನು ಕ್ರಾಂತಿಕಾರಿ ಭಕ್ತಿ ಭಂಡಾರಿ ಬಸವಣ್ಣನವರ ವಚನಗಳಿಂದ ಆಯ್ದುಕೊಳ್ಳಲಾಗಿದೆ. ಒಲೆ ನಮ್ಮ ಉಪಯೋಗಕ್ಕಾಗಿಯೇ ಇರುವುದು. ಇದು ಒತ್ತಿ ಉರಿದರೂ ಅದರ ಮುಂದೆ ನಾವು ನಿಲ್ಲಬಹುದು. ಆದರೆ ನಾವು ನಿಂತ ಇಡೀ ಧರೆಯೇ ಹತ್ತಿ ಉರಿದ್ರೆ ನಿಲ್ಲುವುದೆಂತು? ಆಶ್ರಯಕ್ಕೆ ನಾವು ಇಲ್ಲಿಗೆ ಹೋಗಲು ಸಾಧ್ಯ ಎಂಬುದಾಗಿ ಬಸವಣ್ಣನವರು ತಮ್ಮನ್ನು ಪ್ರಶ್ನಿಸ್ಕೊಳ್ತಾರೆ. ಇನ್ನು ಮುಂದಿನ ಒಂದು ಪದ್ಯ ಉರುಲಿಂಗ ಪದ್ಯ ವಚನಗಳು ಅನ್ನುವಂಥದ್ದು. ಉರುಲಿಂಗ ಪದ್ಯ ವಚನಗಳ ಅಂಕಿತ ಯಾವುದು ಅಂದರೆ ಅದು ಉರುಲಿಂಗ ಪದ್ಯ ಪ್ರಿಯ ವಿಶ್ವೇಶ್ವರ.
ಯಾವುದರಿಂದ ಪರಿಮಳವನ್ನು ಅರಿಯಬಹುದು ಅಂತಂದರೆ ಅದು ಪುಷ್ಪದಿಂದ. ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ ಅಂದರೆ ಮಂಗಳಕರವಾದ ಲಿಂಗವನ್ನು ಯಾರು ಧರಿಸಿರ್ತಾರಲ್ಲ ಅವರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ. ಹಾಗೆ ಗುರು ಹೇಗೆ ವರ್ತಿಸಬಾರ್ದು ಅಂದರೆ ಗುರುವಾದಂತಹವನು ಲಘುವಾಗಿ ವರ್ತಿಸಬಾರ್ದು. ಇನ್ನು ಮುಂದಿನದು 2 ಅಂಕದ ಪ್ರಶ್ನೋತ್ತರಗಳು. ಸೂರ್ಯ ಮತ್ತು ದೀಪಗಳಿಂದ ಆಗುವ ಉಪಯೋಗಗಳ್ಯಾವುವು ಅಂತ ಇದೆ. ಸೂರ್ಯನಿಂದ ಹಗಲು ಉಂಟಾಗುವುದು, ದೀಪದಿಂದ ಬೆಳಕು ಉಂಟಾಗುವುದು. ಯಾರು ಮನೆಯನ್ನು ತಿರಿಯುವನು ಅಂದರೆ ಕೆರೆಯುದಕವನ್ನು ಅರೆಸದವನು ಯಾರು ಅಂತಂದರೆ ಪುರುಷದ ಶಿಲೆಯ ಮನೆಯಲ್ಲಿರುವವನು ಮನೆಯನ್ನು ತಿರಿಯನು. ನದಿಯೊಳಗೆ ಇರುವವನು ಬಾಯಾರಿದರೆ ಕೆರೆಯ ಉದಕವನ್ನು ಬಯಸುವುದಿಲ್ಲ. ಇನ್ನು ಗುರುವಿನ ಲಕ್ಷಣಗಳಾವುವು ಅಂತ ಇದೆ. ಗುರುವು ಲಘುವಾದ ವರ್ತನೆಯನ್ನು ತೋರಬಾರ್ದು. ಲಘುವಾಗಿ ವರ್ತಿಸಿದರೆ ಅವನು ಗುರುವಾಗಲಾರ. ಗುರು ಲಿಂಗ ಜಂಗಮ ಪ್ರಸಾದವನ್ನು ಹಗುರವಾಗಿ ಯಾವಾಗಲೂ ಕೂಡ ಕಾಣುವುದಿಲ್ಲ. 3 ಅಂಕದ ಪ್ರಶ್ನೆಗಳು ಅಂದರೆ ಸಂದರ್ಭದ ವಿವರಣೆಯನ್ನು ಬಯಸುವಂತಹ ವಾಕ್ಯಗಳು. ಪುಷ್ಪವಿಲ್ಲದೆ ಪರಿಮಳವನ್ನರಿಯಬಹುದೇ ಅನ್ನುವಂಥದ್ದು ಈ ಒಂದು ಪ್ರಸ್ತುತ ಸಾಲನ ಉರುಲಿಂಗ ಪದ್ಯ ವಚನಗಳಿಂದ ಆರಿಸಲಾಗಿದೆ. ಇನ್ನು ಇದು ಸಂದರ್ಭವನ್ನು ನೋಡೋದಾದರೆ ಚಿಂತೆ ಇಲ್ಲದ ಮನಸ್ಥಿತಿಯನ್ನು ಶಿವಧ್ಯಾನದಿಂದ ಸಾಧಿಸಬಹುದು ಎಂಬುದನ್ನು ತಿಳಿಸುವಂತಹ ಸಂದರ್ಭ ಇದು. ಸೂರ್ಯನಿಲ್ಲದೆ ಆಗಲು ಸಾಧ್ಯವಿಲ್ಲ, ದೀಪವಿಲ್ಲದೆ ಬೆಳಕಾಗಲು ಸಾಧ್ಯವಿಲ್ಲ. ಅಂತೆಯೇ ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಲು ಸಾಧ್ಯವಿಲ್ಲ. ಆ ಮಹಾಗಣನಾದ ಪರಶಿವನು ಇರುವುದರಿಂದಲೇ ನಮಗೆ ಲಿಂಗವು ಶಿವನ ರೂಪದಲ್ಲಿ ಕಾಣುತ್ತದೆ. ಪರಿಮಳಕ್ಕೆ ಪುಷ್ಪ ಹೇಗೆ ಮೂಲವೋ ಹಾಗೆ ಲಿಂಗಕ್ಕೆ ಶಿವನೇ ಮೂಲ ಎಂಬುದು ಇಲ್ಲಿನ ಒಂದು ಸಾರಸ್ಯ. ಅನ್ಯಲಿಂಗಗಳ ನೆನೆವನೇ ನಿಮ್ಮ ಭಕ್ತನು ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಶಿವನಲ್ಲಿ ಅಚಲ ಭಕ್ತಿಯನ್ನು ಹೊಂದಿದವನು ಅನ್ಯ ಚಿಂತೆಯನ್ನು ಮಾಡಲಾರ ಎಂದು ತಿಳಿಸುವಂತಹ ಸಂದರ್ಭ. ಶಿವನನ್ನು ನಂಬಿದ ಭಕ್ತನಿಗೆ ಇತರ ದೈವಗಳ ಚಿಂತೆ ಇಲ್ಲ. ಮುಟ್ಟಿದ್ದನ್ನು ಚಿನ್ನವಾಗಿಸುವಂತಹ ಪುರುಷದ ಗೃಹದೊಳಗೆ ಇದ್ದವನು ಮನೆಗಳಿಗೆ ತೆರಳಿ ಭಿಕ್ಷೆ ಬೇಡುವುದಿಲ್ಲ. ನದಿಯಲ್ಲೇ ಇದ್ದವನು ಬಾಯಾರಿಕೆಯಾದಾಗ ಕೆರೆಯ ನೀರನ್ನು ಬಯಸುವುದಿಲ್ಲ. ಹಾಗೆಯೇ ಶಿವಭಕ್ತನಾದವನು ಮಂಗಳಲಿಂಗ ದೇಹದ ಮೇಲೆ ಧರಿಸಿದ ಮೇಲೆ ಅನ್ಯ ದೇವರನ್ನು ನೆನೆಯುವುದಿಲ್ಲ ಎಂದು ಉರುಲಿಂಗ ಪೆದ್ದಿ ಹೇಳ್ತಾರೆ. ಇನ್ನು ತಾನೇ ಲಘು ಮಾಡಿ ಲಘುವಾದನಯ್ಯ ಅನ್ನುವಂತಹದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಗುರುವಿನ ಮಹತ್ವ ಹಾಗೂ ನಡವಳಿಕೆ ಹೇಗಿರಬೇಕು ಅಂತ ತಿಳಿಸುವಂತಹ ಸಂದರ್ಭ ಇದು. ಗುರುವಿನ ನಡತೆ ಘನತೆಯುಳ್ಳದ್ದಾಗಿರಬೇಕು. ಗುರು ಹಗುರವಾಗಿ ವರ್ತಿಸಬಾರ್ದು. ಗುರುವು ಲಘುವಾಗಿ ವರ್ತಿಸಿದರೆ ಅದು ಆಚಾರ ಎನಿಸುವುದಿಲ್ಲ. ಗುರುವಾದವನು ತಾನೇ ಗುರು ಲಿಂಗ ಜಂಗಮ ಪ್ರಸಾದವನ್ನು ಹಗುರವಾಗಿ ಕಂಡರೆ ತಾನೇ ಹಗುರವಾಗುವನೆಂದು ಉರುಲಿಂಗ ಪೆದ್ದಿಯವರು ಹೇಳಿರುವಂತಹದ್ದನ್ನು ನೋಡಬಹುದಾಗಿದೆ. ಮುಂದಿನ ಒಂದು ಪದ್ಯ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂತಹ ಪದ್ಯಕ್ಕೆ ಸಂಬಂಧಿಸಿರುವಂಥದ್ದು 1 ಅಂಕದ ಪ್ರಶ್ನೆಗಳು. ಧರ್ಮರಾಯನಿಗೆ ಎಂತಹ ಗರ ಹೊಡೆದಿದೆ ಅಂದರೆ ಧರ್ಮರಾಯನಿಗೆ ಧರ್ಮ ಮತ್ತು ಕ್ಷಮೆಗಳ ಗರ ಹೊಡೆದಿದೆ. ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾದಂತಹವನು ಯಾರು ಅಂತಂದರೆ ಅದು ಅರ್ಜುನ. ರಾಜಸಭೆಯೊಳಗೆ ದ್ರೌಪದಿಯನ್ನು ಒದೆದವರು ಯಾರು ಅಂದರೆ ಅದು ಕೀಚಕ. ಇನ್ನು 2 ಅಂಕದ ಪ್ರಶ್ನೋತ್ತರಗಳು. ಮಲಗಿರುವ ಭೀಮನನ್ನು ದ್ರೌಪದಿ ಹೇಗೆ ಎಬ್ಬಿಸಿದಳು ಅಂತಂದರೆ ಮಲಗಿರುವ ಭೀಮನನ್ನು ದ್ರೌಪದಿಯು ಮೆಲ್ಲನೆ ಬಂದು ಮುಸುಕನ್ನು ಸರಿಸಿ ಅವನ ಗಲ್ಲವನ್ನು ಹಿಡಿದು ಹಲುಗಾಡಿಸಿ ಎಬ್ಬಿಸ್ತಾಳೆ. ಇನ್ನು ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳ್ತಾಳೆ ಅಂದರೆ 5 ಪತಿಗಳಲ್ಲಿ ಭೀಮನೊಬ್ಬನೇ ಕಾಳಜಿಯುಳ್ಳವನು. ಈ ದುಷ್ಟ ಕೀಚಕನ ಉಪಟಳವನ್ನು ಅವನಲ್ಲಿ ಹೇಳಿದರೆ ಪರಿಹರಿಸುವನು. ಭೀಮನಲ್ಲಿಯೂ ಕೆಚ್ಚು ಸಾಮರ್ಥ್ಯಗಳಿಲ್ಲದಿದ್ದರೆ ತಾನು ಘೋರತರದ ವಿಷವನ್ನು ಕುಡಿಯುವುದಾಗಿ ದ್ರೌಪದಿ ಹೇಳ್ತಾಳೆ. ಹೆಂಡತಿಯ ಹರಿಬಕ್ಕಾಗಿ ಗಂಡುಗೂಸು ಏನು ಮಾಡುತ್ತಾನೆ ಅನ್ನುವಂಥದ್ದು. ಹೆಂಡತಿಯ ಹರಿಬಕ್ಕಾಗಿ ಗಂಡುಗೂಸು ವೈರಿಯನ್ನು ಕಡೆದು ತುಂಡು ಮಾಡುತ್ತಾನೆ, ಇಲ್ಲದಿದ್ದರೆ ತಾನಾದರೂ ಸಾಯುತ್ತಾನೆ. ಇನ್ನು 3 ಅಂಕದ ಪ್ರಶ್ನೋತ್ತರಗಳು. ಎನ್ನವಲು ಮುನ್ನಾರು ನವೆದವರುಂಟು ಅನ್ನುವಂಥದ್ದು ಇದನ್ನು ಪ್ರಸ್ತುತ ವಾಕ್ಯವನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತಲೇ ಅನ್ನಿಸ್ಕೊಂಡಿರುವಂತಹ ಕುಮಾರವ್ಯಾಸರ ಕರ್ನಾಟಕ ಭಾರತ ಕಥಾಮಂಜರಿಯ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಎನ್ನುವಂತಹ ಒಂದು ಪದ್ಯ ಭಾಗದಿಂದ ಆರಿಸಲಾಗಿದೆ. ಇನ್ನು ಸಂದರ್ಭವನ್ನು ನೋಡೋದಾದರೆ
ಕೀಚಕನಿಂದ ಅವಮಾನಕ್ಕೆ ಒಳಗಾದಂತಹ ದ್ರೌಪದಿಯು ಬಹಳ ನೊಂದ್ಕೊಂಡು ಈ ಮಾತನ್ನು ಹೇಳ್ತಾಳೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ ಅಜ್ಞಾತವಾಸದಲ್ಲಿರುವಂತಹ ದ್ರೌಪದಿಯ ದುಃಖ ಇಲ್ಲಿ ವ್ಯಕ್ತವಾಗಿರುವಂತಹದ್ದನ್ನು ನೋಡ್ಬೋದು. ಕಲಿಭೀಮನೇ ಮಿಡುಕುಳ್ಳಗಂಡ ಆಯ್ಕೆಯನ್ನು ನೋಡೋದಾದರೆ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂತಹ ಒಂದು ಪದ್ಯ. ಅದು ಸಂದರ್ಭ ಕೀಚಕನ ಉಪಟಳವನ್ನು ತಪ್ಪಿಸಲು ಯಾರು ಸಮರ್ಥರೆಂದು ದ್ರೌಪದಿ ನಿರ್ಧರಿಸುವಾಗ ತನ್ನಲ್ಲಿಯೇ ಹೇಳ್ಕೊಳ್ತಾಳೆ, ತನ್ನ ಪತಿಗಳ ಇವರಲ್ಲಿ ಕಲಿಭೀಮನನ್ನೇ ಪರಾಕ್ರಮಶಾಲಿಯಾದ ಗಂಡನು ಎಂದು ದ್ರೌಪದಿ ನಿರ್ಧರಿಸ್ತಾಳೆ. ಸ್ವಾರಸ್ಯ, ದ್ರೌಪದಿಗೆ ಭೀಮನಲ್ಲಿರುವಂತಹ ಭರವಸೆ, ಆತ್ಮವಿಶ್ವಾಸ ಹಾಗೂ ಅವನ ವ್ಯಕ್ತಿತ್ವ ಇಲ್ಲಿ ವ್ಯಕ್ತವಾಗಿರುವಂತಹದ್ದನ್ನು ನೋಡಬಹುದು. ಮುಂದಿನದು, ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲ್ಲು ಭಂಗಿತರು ಅನ್ನುವಂಥದ್ದು. ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಕೀಚಕನಿಂದ ತನಗೆ ಉಂಟಾದ ಉಪಟಳವನ್ನು ನೆನೆದು ಭೀಮನೂ ಕೂಡ ಅಣ್ಣನ ಆಜ್ಞೆಯ ಗೆ ಒಳಪಟ್ಟು ಅಸಹಾಯಕನಂತೆ ದ್ರೌಪದಿಗೆ ತೋರ್ತಾನೆ. ಆ ಸಂದರ್ಭದಲ್ಲಿ ದ್ರೌಪದಿಯು ಈ ಮೇಲಿನ ಮಾತನ್ನು ಹೇಳ್ತಾಳೆ. ಸ್ವಾರಸ್ಯ, ತನ್ನ ಕೈ ಹಿಡಿದ ಪತಿಗಳು ಯಾರೂ ತನ್ನ ಮಾನರಕ್ಷಣೆಗೆ ಮುಂದಾಗದೇ ಇದ್ದಾಗ ದ್ರೌಪದಿಗೆ ಉಂಟಾದಂತಹ ಹತಾಶೆ ಈ ಸಾಲಿನಲ್ಲಿ ವ್ಯಕ್ತವಾಗಿರುವಂಥದ್ದನ್ನು ನೋಡಬಹುದು. ಮತ್ತೊಂದು, ಕೆಲವರು ಗಳಿಸಿದೊಡೆ ಕೆಲವರುಂಡು ಜಾರುವವರು ಅನ್ನುವಂಥದ್ದು. ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಕೀಚಕನ ಉಪಟಳದಿಂದ ತನ್ನನ್ನು ರಕ್ಷಿಸಲು ನೀನೊಬ್ಬನೇ ಸಮರ್ಥನೆಂದು ದ್ರೌಪದಿ ಭೀಮನಲ್ಲಿ ಹೇಳ್ತಾಳೆ. ಆಗ ಭೀಮನು ಈ ಮೇಲಿನ ಸಾಲುಗಳನ್ನು ಹೇಳ್ತಾನೆ. ಸ್ವಾರಸ್ಯವನ್ನು ನೋಡೋದಾದರೆ ದ್ರೌಪದಿಯ ಕಷ್ಟದಲ್ಲಿ ಭೀಮ, ಸುಖದಲ್ಲಿ ಮಾತ್ರ ಉಳಿದ ನಾಲ್ವರು ಪಾಲುದಾರರೆಂಬ ಭೀಮನ ಮನದ ದುಗುಡ ಅಸಮಾಧಾನ ಇಲ್ಲಿ ವ್ಯಕ್ತವಾಗಿರುವಂಥದ್ದನ್ನು ನೋಡ್ಬೋದು. ಕೂಳು ಗೇಡಿಂಗೊಡಲ ಹೊರುವಿರಿ ಅನ್ನುವಂಥದ್ದು. ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ದ್ರೌಪದಿಯ ಕೆರಳಿದ ಕೋಪ ಈ ಸಾಲಿನಲ್ಲಿ ವ್ಯಕ್ತವಾಗಿದೆ. ಭೀಮನೂ ಕೂಡ ಅಸಹಾಯಕನಂತೆ ವರ್ತಿಸಿದಾಗ ಪಾಪಿಗಳಿರ ನೀವು ರಾಜಮನೆತನದಲ್ಲಿ ಏಕೆ ಜನಿಸಿದಿರಿ, ತಿನ್ನುವುದಕ್ಕೆ ಮಾತ್ರ ಹುಟ್ಟಿರುವ ನಿಷ್ಪ್ರಯೋಜಕರಂತೆ ಬದುಕಿರುವಿರಿ ಎಂದು ಆಕೆ ಹೇಳ್ತಾಳೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ ಪಾಂಡವರ ದುಸ್ಥಿತಿ, ದ್ರೌಪದಿಯ ಅಳಲು, ಅಸಹಾಯಕತೆಗಳು ಇಲ್ಲಿ ವ್ಯಕ್ತವಾಗಿರುವಂತಹದ್ದನ್ನು ನೋಡಬಹುದು. ಪಗೆಯಂಬಾಲಕನೆಂಬರೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂತಹದ್ದು. ಈ ಒಂದು ಪದ್ಯವನ್ನು ಪುಲಿಗೆರೆ ಸೋಮನಾಥರವರು ಬರೆದಿದ್ದಾರೆ. ನೋಡಿ, ನೀವು ಪದ್ಯಗಳನ್ನು ರಚಿಸಿದಂತಹ ಅವರ ಒಂದು ಹೆಸರುಗಳನ್ನು ಕೂಡ ನೀವು ಸರಿಯಾಗಿ ಅಭ್ಯಾಸ ಮಾಡಬೇಕಾಗುತ್ತೆ. ಮತ್ತು ಆಕರ ಗ್ರಂಥಗಳು ಇರ್ಬೋದು, ಇವುಗಳನ್ನೆಲ್ಲ ಸರಿಯಾಗಿ ಅಭ್ಯಾಸ ಮಾಡಿದರೆ, ಮತ್ತು ಅಂಕಿತನಾಮ ಇವುಗಳನ್ನೆಲ್ಲ ನಿಮ್ಮ ಹೊಂದಿಸಿ ಬರೆಯರಿಗೆ ಕೇಳ್ತಾರೆ. ಇನ್ನು 1 ಅಂಕದ ಪ್ರಶ್ನೋತ್ತರಗಳು. ಹಲವು ಹಳ್ಳಗಳು ಸೇರಿ ಏನಾಗುತ್ತವೆ ಅಂದರೆ ಅವು ಸಮುದ್ರವಾಗುತ್ತವೆ. ನಿಷ್ಪ್ರಯೋಜಕನಾದ ಮಗ ಯಾರು ಅಂದರೆ ತಂದೆ ತಾಯಿಗಳ ಮುಪ್ಪಿನಲ್ಲಿ ಸಹಾಯಕ್ಕೆ ಯಾರು ಬರೋದೇ ಇಲ್ವಲ್ಲ ಅಂತಹವರು ನಿಷ್ಪ್ರಯೋಜಕರು. ಹಾಗೆಯನ್ನು ಏನಂತ ಉಪಯೋಗಿಸಬಾರ್ದು ಅಂತಂದರೆ ಬಾಲಕನಂತ ಹೇಳ್ಬಿಟ್ಟು ಉಪೇಕ್ಷಿಸಬಾರ್ದು. ವೀರನಾದವನು ಏನನ್ನ ಬಲ್ಲವನಾಗಿರಬೇಕು ಅಂದರೆ ಹಿರಿಯುವುದನ್ನು ಬಲ್ಲವನಾಗಿರಬೇಕು. ಯಾರನ್ನು ಯೋಗಿ ಎನ್ನಬಹುದು ಅಂದರೆ ಯಾರು ಅರಿಷಡ್ ವರ್ಗಗಳನ್ನು ಗೆದ್ದಿರ್ತಾನಲ್ಲ ಅವನಿಗೆ ಯೋಗಿ ಅಂತ ಹೇಳ್ಬಿಟ್ಟು ಕರಿಬಹುದು. ಇನ್ನು 2 ಅಂಕದ ಪ್ರಶ್ನೆಗಳು. ಯಾರಿಂದ ಯಾವುದನ್ನು ಹೇಗೆ ಕಲಿಯಬೇಕೆಂದು ಸೋಮನಾಥನು ಹೇಳಿದ್ದಾನೆಂದರೆ ಕೆಲವನ್ನ ಬಲ್ಲವರಿಂದ, ಕೆಲವನ್ನ ಶಾಸ್ತ್ರಗಳಿಂದ, ಕೆಲವನ್ನ ಉತ್ತಮ ಆಚರಣೆಗಳಿಂದ, ಕೆಲವನ್ನ ಸ್ವಪ್ರಜ್ಞೆಯಿಂದ, ಕೆಲವನ್ನ ಸಜ್ಜನರ ಸಹವಾಸದಿಂದ ಕಲಿಬೇಕು ಅಂತ ಹೇಳ್ಬಿಟ್ಟು ಸೋಮನಾಥರು ಹೇಳ್ತಾರೆ. ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು ಅಂದರೆ ಅನುಭವಿಸಲಾಗದ ಧನ ಮತ್ತು ತಂದೆ ತಾಯಿಗಳ ಮುಪ್ಪಿನಲ್ಲಾಗದ ಸುತ ಇದ್ರೂ ಕೂಡ ಪ್ರಯೋಜನ ಇಲ್ಲ ಎಂಬುದು ಸೋಮನಾಥನ ಅಭಿಪ್ರಾಯ. ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕೆಂದು ಸೋಮನಾಥರು ಹೇಳ್ತಾರೆ ಅಂತಂದರೆ ರಾಜನಾಗಬೇಕಾದರೆ ಕೋಪವನ್ನು ಬಿಟ್ಟವನಾಗಿರಬೇಕು, ಮಂತ್ರಿಯಾಗಲು ನಾನಾ ಚಮತ್ಕಾರಗಳನ್ನು ಬಲ್ಲವನಾಗಿರಬೇಕು. ಶುಚಿ ಮತ್ತು ಸ್ವಾದಗಳನ್ನು ಕುರಿತು ಸೋಮನಾಥ ಏನು ಅಭಿಪ್ರಾಯ ಪಡ್ತಾರೆ ಅಂದರೆ ಶುಚಿ ಮತ್ತು ಸ್ವಾದಗಳನ್ನು ಕುರಿತು ಅಂತರಂಗದಲ್ಲಿ ಕಲ್ಮಶ ಹೊಂದಿದ್ದು ಹೊರಮೈ ತೊಳೆದರೆ ಶುದ್ಧನಾಗುವುದಿಲ್ಲ. ನಿರ್ಮಲ ಮನಸ್ಸೇ ನಿಜವಾದ ಶುಚಿ. ಬೇವನ್ನು ಬೆಲ್ಲದ ಪಾನಕದಲ್ಲಿ ಅದ್ದಿ ತೆಗೆದರೆ ಅದು ಸ್ವಾದವನ್ನು ನೀಡುವುದಿಲ್ಲ ಅಂತ ಹೇಳ್ಬಿಟ್ಟು ಸೋಮನಾಥರು ಹೇಳ್ತಾರೆ. ಇನ್ನು 3 ಅಂಕಗಳ ಪ್ರಶ್ನೆಗಳು ಅಂದರೆ ಸಂದರ್ಭಗಳ ವಾಕ್ಯಗಳು. ಕೆಲವೊಂಬಲ್ಲವರಿಂದ ಕಲಿತು ಅನ್ನುವಂಥದ್ದು ಈ ಒಂದು ಪ್ರಸ್ತುತವಾದಂತಹ ವಾಕ್ಯವನ್ನು ಪುಲಿಗೆರೆ ಸೋಮನಾಥ ಕವಿಯ ಸೋಮೇಶ್ವರ ಶತಕದ ಪಗೆಯಂ ಬಾಲಕನೆಂಬರೆ ಅನ್ನುವಂತಹ ಒಂದು ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡೋದಾದರೆ ಮನುಷ್ಯ ತನ್ನ ಜ್ಞಾನವನ್ನು
ಹೆಚ್ಚಿಸ್ಕೊಳ್ಳುವಂತಹ ಬಗೆಯನ್ನು ಕವಿ ಹೇಳ್ತಾ ಹೋಗ್ತಾರೆ. ಕೆಲವು ವಿಚಾರಗಳನ್ನು ಬಲ್ಲವರಿಂದಲೂ, ಕೆಲವನ್ನು ಶಾಸ್ತ್ರಗಳ ಅಧ್ಯಯನದಿಂದಲೂ, ಮತ್ತೆ ಕೆಲವನ್ನು ಕೆಲಸ ಮಾಡುವುದನ್ನು ಕಂಡು, ಕೆಲವನ್ನು ಸ್ವಂತ ಜ್ಞಾನದಿಂದಲೂ, ಕೆಲವನ್ನು ಸಜ್ಜನರ ಸಂಘದಿಂದಲೂ ಕಲಿಯಲು ಸಾಧ್ಯ. ಕಲಿಯುವ ಆಸಕ್ತಿ, ಕುತೂಹಲ ಮನಸ್ಸಿದ್ದರೆ ಹನಿಗೂಡಿ ಹಳ್ಳಗಳು ಕೂಡಿ ಸಮುದ್ರವೇ ಆಗುವಂತೆ ಮನುಷ್ಯ ಸರ್ವಜ್ಞನಾಗ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಬಹುದಾಗಿದೆ. ಸ್ವಾರಸ್ಯವನ್ನು ಕೂಡ ಅಷ್ಟೇ. ಏನು ಅಂದರೆ, ಕೆಲವೊಬ್ಬಲ್ಲವರಿಂದ ಇಲ್ಲಿದೆಯಲ್ಲ, ಕಲಿಯುವಂತಹ ಆಸಕ್ತಿ, ಕುತೂಹಲ ಮನಸ್ಸಿದ್ದರೆ ಇವುಗಳನ್ನು ಸ್ವಾರಸ್ಯ ಅಂತ ಹೇಳ್ಬಿಟ್ಟು ಬರಿಬೋದು. ಆಪತ್ತಿನೋಳ್ ಮಣಿದುಂ ನೋಡದ ಬಂಧುವೇತಕ್ಕೆ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಸಮಯಕ್ಕೆ ಒದಗದಂತಹ ವಸ್ತು ವಿಷಯಗಳು ಕುರಿತು ಕವಿ ಹೇಳ್ತಾರೆ. ಇನ್ನು ಅನುಭವಿಸಲು ಆಗದವನಿಗೆ ಸಿಕ್ಕಂತಹ ಹಣ, ಮುಪ್ಪಿನ ಕೆಲಸಕ್ಕೆ ಆಸರೆಯಾಗದ ಮಗ, ಬೆಳೆ ಒಣಗಿದ ಮೇಲೆ ಬರುವಂತಹ ಮಳೆ, ಕಷ್ಟ ಕಾಲದಲ್ಲಿ ಬಂದು ನೋಡದಂತಹ ನೆಂಟರು, ಇವುಗಳಿಂದ ಏನೂ ಪ್ರಯೋಜನವಿಲ್ಲ ಅನ್ನುವಂಥದ್ದನ್ನು ನೋಡ್ಬೋದು. ಇಲ್ಲಿ ಒಂದು ಸ್ವಾರಸ್ಯವನ್ನು ನೋಡೋದಾದರೆ, ಆಪತ್ಕಾಲಕ್ಕೆ ಒದಗಿದಂತಹ ಹುಲ್ಲುಕಡ್ಡಿಯೇ ಪರ್ವತಕ್ಕೆ ಸಮ ಅಂತ ಹೇಳ್ಬಿಟ್ಟು ಕವಿ ಇಲ್ಲಿ ಹೇಳಿರುವಂತಹದ್ದು ಸ್ವಾರಸ್ಯಕರವಾಗಿರುವಂತಹದ್ದನ್ನು ನೋಡಬಹುದು. ಮುಂದಿನದು ತೃಣವೇ ಪರ್ವತವಲ್ಲವೇ ಅನ್ನುವಂಥದ್ದು. ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಸಮಯಕ್ಕೆ ಒದಗದಂತಹ ವಸ್ತು ವಿಷಯಗಳ ಕುರಿತು ಕವಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅನುಭವಿಸಲು ಆಗದವನಿಗೆ ಸಿಕ್ಕ ಹಣ, ಮುಪ್ಪಿನ ಕಾಲಕ್ಕೆ ಆಸರೆಯಾಗದ ಮಗ, ಬೆಳೆ ಒಣಗಿದ ಮೇಲೆ ಬರುವ ಮಳೆ, ಕಷ್ಟ ಕಾಲದಲ್ಲಿ ಬಂದು ನೋಡದ ನೆಂಟರು, ಇವುಗಳಿಂದ ಏನೂ ಪ್ರಯೋಜನವಿಲ್ಲ. ಇನ್ನು ಚೇಳ್ ಚಿಕ್ಕದೆಂದಳ್ಕಿರಿಂ ತೆಗೆಯಲ್ ಕಚ್ಚದೆ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ನಾವು ಬದುಕಿನಲ್ಲಿ ಯಾವುದೇ ವಿಷಯವನ್ನಾದರೂ ಕೂಡ ಅಲ್ಪವೆಂದು ಅಲಕ್ಷಿಸಿದರೆ ಅದರಿಂದಲೇ ಅಪಾಯ ತಪ್ಪಿದ್ದಲ್ಲ ಅಂತ ಹೇಳ್ಬಿಟ್ಟು ಕವಿ ಉದಾಹರಣೆಗಳ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ಚಿಗುರಾದರೂ ಬೇವು ಕಹಿಯಾಗಿರ್ತದೆ, ಆವಿಗೆ ಹಾಲೆರೆದ್ರೆ ಸಾಕೆ ಅದನ್ನು ನಂಬಲಾಗದು. ಚೇಳು ಚಿಕ್ಕದಂತ ಹೇಳ್ಬಿಟ್ಟು ಅಕ್ಕರೆಯಿಂದ ಎತ್ತಿಕೊಳ್ಳಲು ಹೋದರೆ ಅದು ಕಚ್ಚದೆ ಬಿಡೋದು ಅಂತ ಹೇಳ್ತಾರೆ. ಇದ್ರ ಸ್ವಾರಸ್ಯ ಅಂದರೆ ಏನು ಅಂತಂದರೆ, ಹುಟ್ಟುಗುಣ ಸುಟ್ಟರೂ ಕೂಡ ಹೋಗೋದಿಲ್ಲ ಅನ್ನುವಂಥದ್ದು ಈ ಒಂದು ಮೇಲಿನ ವಾಕ್ಯದ ಸ್ವಾರಸ್ಯ ಆಗಿದೆ. ಇನ್ನು ಪಗೆಯೆಂಬ ಬಾಲಕನೆಂಬರೆ ಅನ್ನುವಂಥದ್ದು, ಬೇವಿನ ಚಿಗುರು ತನ್ನ ಕಹಿ ಗುಣ ಬಿಡದು, ಚೇಳು ಚಿಕ್ಕದೆಂದು ಅಕ್ಕರೆ ತೋರಿದರೆ ಕಚ್ಚದೆ ಬಿಡದು, ಹಾವಿಗೆ ಹಾಲೆದರೆ ಸಾಕೆ ವಿಷವನ್ನು ಕುಕ್ಕುತ್ತದೆ. ಪಕ್ಷಿಯನ್ನು ಸಾಕುವೆನೆಂದು ಗೂಬೆ ಮರಿಯನ್ನು ಸಾಕಲು ಸಾಧ್ಯವೇ? ಇಂತಹ ವಿಚಾರಗಳು ಅರಿವು ನಮಗಿರಬೇಕು ಅಂತ ಹೇಳ್ಬಿಟ್ಟು ಅಲ್ಪವೆಂದು ಅಲಕ್ಷಿಸದೆ ಎಚ್ಚರಿಕೆಯಿಂದಿರಬೇಕು ಅಂತ ಹೇಳಿರುವಂತಹದ್ದು ಈ ಮೇಲಿನ ಒಂದು ವಾಕ್ಯದ ಸ್ವಾರಸ್ಯ. ಇನ್ನು ಲೋಕದೋಳ್ ಮಡಿಯೇ ನಿರ್ಮಲ ಚಿತ್ತವೈ ಅನ್ನುವಂತಹದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ಮನುಷ್ಯನ ಅಂತರಂಗ ಶುದ್ಧವಾಗಿರಬೇಕು ಅಂತ ಕವಿ ವಿವರಿಸ್ತಾರೆ. ಹೊಟ್ಟೆಯೊಳಗೆ ಕೊಳೆ ತುಂಬಿಕೊಂಡು ಹೊರಗಿನಿಂದ ಸ್ನಾನ ಮಾಡಿದರೆ ವ್ಯರ್ಥ, ಕೆಟ್ಟ ಕೆಲಸಗಳನ್ನು ಮಾಡಿದ ಪಾಪಿ ಪವಿತ್ರವಾದ ಗಂಗೆಯಲ್ಲೂ ಮಿಂದರೂ ಕಾಗೆ ಮುಳುಗೇಳುವುದಕ್ಕೆ ಸಮ. ಬೇವಿನ ಹಣ್ಣನ್ನು ಬೆಲ್ಲದ ಪಾನಕದಲ್ಲಿ ಅದ್ದಿದ್ರೂ ಕೂಡ ಅದು ಕಹಿ ಬಿಡೋದಿಲ್ಲ ಅನ್ನುವಂತಹದ್ದು. ಅಂದರೆ ಅಂತರಂಗದ ಶುದ್ಧಿಯೇ ಮುಖ್ಯ ಹೊರತು ದೇಹವಲ್ಲ, ಅಂದರೆ ಬಹಿರಂಗ ಶುದ್ಧಿ ಮುಖ್ಯ ಅಲ್ಲ ಅನ್ನುವಂತಹದ್ದು ಈ ಮೇಲಿನ ವಾಕ್ಯದ ಒಂದು ಸ್ವಾರಸ್ಯವಾಗಿರುವಂತಹದ್ದನ್ನು ನೋಡಬಹುದಾಗಿದೆ. ಮುಂದಿನ ಒಂದು ಪದ್ಯ ಜಾಲಿಯ ಮರದಂತೆ. ಈ ಒಂದು ಜಾಲಿಯ ಮರದಂತೆ ಅನ್ನುವಂತಹ ಪದ್ಯವನ್ನು ರಚಿಸಿದಂತಹವರು ಪುರಂದರದಾಸರು. ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋದನ್ನು, ಯಾರಿಗೆ ನೆರಳು ಸಿಗುವುದಿಲ್ಲ ಅಂತಂದರೆ ಬಳಲಿ ಬಂದಂತಹವರಿಗೆ ನೆರಳು ಜಾಲಿಯ ಮರ ನೆರಳನ್ನು ಕೊಡೋದಿಲ್ಲ. ಜಾಲಿಯ ಮುಳ್ಳು ಹೇಗೆ ಆವರಿಸ್ತದೆ ಅಂದರೆ, ಅದು ಮೂಲಾಗ್ರ ಪರ್ಯಂತರ ಜಾಲಿಯ ಮುಳ್ಳು ಆವರಿಸಿರುತ್ತೆ. ತತ್ವಜ್ಞಾನವನ್ನು ಕೇಳಿದವರು ಯಾರು ಅಂದರೆ ಅದು ಘೋರ ಪಾಪಿಗಳು. ದುರ್ಗಂಧ ಬಿಡದಿರುವುದು ಯಾವುದು ಅಂತಂದರೆ ಊರ ಹಂದಿ.
ಇನ್ನು ಮುಂದಿನದು 2 ಅಂಕಗಳ ಪ್ರಶ್ನೆ ಉತ್ತರಗಳು. ಯಾರಿಗೆ ಷಡ್ರಸ ಅನ್ನವನ್ನಿಕ್ಕಿ ಪ್ರಯೋಜನ ಇಲ್ಲ? ಯಾಕೆ ಅಂದರೆ ಊರ ಹಂದಿಗೆ ಷಡ್ರಸ ಅನ್ನವಿಕ್ಕಿ ಪ್ರಯೋಜನ ಇಲ್ಲ. ಯಾಕೆ ಅಂದರೆ ಅದು ನಾರುವ ದುರ್ಗಂಧವನ್ನು ಬಿಡುವುದಿಲ್ಲ. ಯಾರಿಗೆ ತತ್ವಜ್ಞಾನವನ್ನು ಹೇಳಿ ಪ್ರಯೋಜನ ಇಲ್ಲ ಅಂತಂದರೆ ಘೋರ ಪಾಪಿಗಳಿಗೆ ತತ್ವಜ್ಞಾನವನ್ನು ಹೇಳಿದರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ. ಯಾಕೆ ಅಂದರೆ ಅವರು ತಮ್ಮ ಕ್ರೂರ ಕರ್ಮಗಳನ್ನು ದುರ್ಗುಣಗಳನ್ನು ಅವರು ಬಿಡೋದಿಲ್ಲ. ಜಾಲಿಯ ಮರದ ನಿರರ್ಥಕತೆಯನ್ನು ಪುರಂದರದಾಸರು ಹೇಗೆ ತಿಳಿಸಿದ್ದಾರೆ ಅಂದರೆ ಜಾಲಿಯ ಮರದಲ್ಲಿ ಬುಡದಿಂದ ತುದಿಯವರೆಗೆ ಮುಳ್ಳುಗಳಿರ್ತವೆ. ಬಿಸಿಲಲ್ಲಿ ಬಳಲಿ ಬಂದವರಿಗೆ ಅಲ್ಲಿ ನೆರಳಿಲ್ಲ, ಹಸಿದು ಬಂದವರಿಗೆ ಹಣ್ಣಿಲ್ಲ, ಕುಸುಮ ವಾಸನೆ ಇಲ್ಲ, ಕೂಡಲೂ ಸ್ಥಳವಿಲ್ಲ. ಜಾಲಿಯ ಮರದಂತೆ ದುರ್ಜನರು ನಿಷ್ಪ್ರಯೋಜಕರು ಅಂತ ಹೇಳ್ಬಿಟ್ಟು ಪುರಂದರದಾಸರು ತಿಳಿಸ್ತಾರೆ. ಇನ್ನು 3 ಅಂಕಗಳು ಅಂದರೆ ಸಂದರ್ಭದ ವಾಕ್ಯಗಳನ್ನು ನೋಡ್ತಾ ಹೋಗೋಣ. ಕುಸುಮ ವಾಸನೆ ಇಲ್ಲ, ಕೂಡಲು ಸ್ಥಳವಿಲ್ಲ. ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಸಮಾಜದಲ್ಲಿರುವ ದುರ್ಜನರನ್ನು ಜಾಲಿಯ ಮರಕ್ಕೆ ಹೋಲಿಸುವಂತಹ ಸಂದರ್ಭದಲ್ಲಿ ಬಂದಂತಹ ಮಾತು ಇದು. ಅಡಿಯಿಂದ ತುದಿಯವರೆಗೆ ಮುಳ್ಳುಗಳಿಂದ ತುಂಬಿರುವಂತಹ ಜಾಲಿಯ ಮರದಲ್ಲಿ ನೆರಳಿಲ್ಲ, ಹಣ್ಣಿಲ್ಲ, ಹಾಗೆ ಕುಸುಮ ವಾಸನೆಯೂ ಕೂಡ ಇಲ್ಲ, ಕೂಡಲು ಸ್ಥಳವಿಲ್ಲ ಅಂತ ಹೇಳುವ ಜಾಲಿಯ ಮರದಂತೆ ದುರ್ಜನರು ನಿಷ್ಪ್ರಯೋಜಕರು ಅಂತ ಹೇಳ್ಬಿಟ್ಟು ವಿಳಂಬಿಸ್ತಾರೆ. ಭಿನ್ನಾಣದ ಮಾತಿಗೆ ಕೊನೆ ಇಲ್ಲ ಅಂದರೆ ಈ ಮೇಲಿನ ಮಾತನ್ನು ಸಂದರ್ಭವನ್ನು ನೋಡೋದಾದರೆ ಸಮಾಜದಲ್ಲಿ ದುರ್ಜನರಿಂದ ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನವಾಗಲ್ಲ, ಉಪಕಾರವಾಗಲೇ ಇಲ್ಲ. ಹಾಗೆ ಅಂತ ಹೇಳುವಲ್ಲಿ ಈ ಮೇಲಿನ ಮಾತು ಬಂದಿರುವಂಥದ್ದನ್ನು ನೋಡ್ಬೋದು. ಸಮಾಜದ ನಡುವೆ ನಮ್ಮ ಸುತ್ತಮುತ್ತಲ ನಿಷ್ಪ್ರಯೋಜಕ ವ್ಯಕ್ತಿಗಳು ಅನೇಕರಿರ್ತಾರೆ. ಅನ್ನಕ್ಕೆ ಸೇರಿದ ಕುನ್ನಿಗಳಂತೆ ಇಂಥವರ ಬದುಕಿನಲ್ಲಿ ನಡೀತಾ ಇರುತ್ತೆ. ಮೇಲ್ನೋಟಕ್ಕೆ ಉಪಕಾರಿಗಳಂತೆ ಭಿನ್ನಾಣದ ವಯ್ಯಾರದ ಬೆಡಗಿನ ಮಾತುಗಳನ್ನಾಡಿ ಜನರನ್ನು ಮೋಸಗೊಳಿಸ್ತಾರೆ ಅಂತ ಹೇಳ್ಬಿಟ್ಟು ಪುರಂದರದಾಸರು ವಿಡಂಬಿಸ್ತಾರೆ. ಇನ್ನು ಈ ಪದ್ಯಕ್ಕೆ ಸಂಬಂಧಿಸಿದಂತಹ ವ್ಯಾಕರಣಾಂಶಗಳನ್ನು ನೋಡೋದಾದರೆ ಗುಣವಾಚಕಗಳನ್ನು ಗುರುತಿಸಿ ಅಂತ ಕೇಳಿದರೆ ಘೋರ ಪಾಪಿ ಎನ್ನುವಂಥದ್ರೆ ಗುಣವನ್ನು ಸೂಚಿಸುವಂತಹ ಪದಗಳು ಅಂದರೆ ಘೋರ ಅಂತ, ದುರ್ಜನರು ಅನ್ನುವಂಥದ್ರಲ್ಲಿ ದುರ್ ಅನ್ನುವಂಥದ್ದು, ದುರ್ಗಂಧ ಅನ್ನುವಂಥದ್ರಲ್ಲಿ ದುರ್ ಅನ್ನುವಂಥದ್ದು ಸಮಾನಾರ್ಥಕ ಪದಗಳನ್ನು ನೋಡ್ತಾ ಹೋಗೋಣ. ಧರೆ ಅಂದರೆ ಭೂಮಿ, ಇಳೆ, ಅವನಿ, ಕುಸುಮ ಅಂದರೆ ಪುಷ್ಪ, ಹೂವು, ಸುಮ, ಕರ್ಮ ಅಂದರೆ ಕೆಲಸ ಮತ್ತು ಕಾಯಕ, ಭಿನ್ನಾಣ ಅಂದರೆ ವನಪು, ವಯ್ಯಾರ, ಬೆಡಗು, ಕುನ್ನಿ ಅಂದರೆ ಶ್ವಾನ, ನಾಯಿ, ಶುನಕ. ಇನ್ನು ನಾನಾರ್ಥಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ನಾರು ಅಂದರೆ ದುರ್ಗಂಧ ಅಥವಾ ದಾರ, ಕೊನೆ ಅಂದರೆ ಅಂತ್ಯ ಮತ್ತು ಗೊಂಚಲು, ಪರಿ ಅಂದರೆ ರೀತಿ ಅಥವಾ ಹರಿಯುವನು. ಇನ್ನು ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಿರಿ ಅಂತ ಇದೆ. ಬಿಸಿಲಲ್ಲಿ ಅನ್ನುವಂಥದ್ದು ಅಲ್ಲಿ ಅಂತ ಬಂದಿರೋದ್ರಿಂದ ಇದು ಸಪ್ತಮ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಇನ್ನು ದುರ್ಜನರು ಅನ್ನುವಂಥದ್ರಲ್ಲಿ ಪ್ರಥಮ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆಯಾಗಿದೆ. ಪಾಪಿಗೆ ಅನ್ನುವಂಥದ್ರಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯ. ಹಣ್ಣಿನಲ್ಲಿ ಅನ್ನುವಂಥದ್ರಲ್ಲಿ ಅಲ್ಲಿ ಅಂತ ಬಂದಿರೋದ್ರಿಂದ ಇದು ಸಪ್ತಮ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆಯಾಗಿದೆ. ಮುಂದಿನ ಒಂದು ಪದ್ಯ ಹಬ್ಬಲಿಯವರ ರಸಬಳ್ಳಿ ಅನ್ನುವಂಥದ್ದು. ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಒಂದು ವಾಕ್ಯದ ಪ್ರಶ್ನೆಗಳು. ಉತ್ತಮರ ಗೆಳೆತನ ಹೇಗಿರಬೇಕು ಅಂದರೆ ಪುತ್ತಳಿಯ ಬಂಗಾರದಂತೆ ಇರಬೇಕು. ಬೇಸಗೆ ದಿವಸಕ್ಕೆ ಯಾವ ಮರ ತಂಪು ಅಂದರೆ ಬೇವಿನ ಮರ ತಂಪು. ತಾಯಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಅಂದರೆ ಜ್ಯೋತಿಗೆ ಹೋಲಿಸಲಾಗಿದೆ. ಹೆಣ್ಣು ಮಕ್ಕಳ ದುಃಖವನ್ನು ಬಲ್ಲವರು ಯಾರು ಅಂದರೆ ಅದು ಎತ್ತ ತಾಯಿ ಮಾತ್ರ. 2 ಅಂಕಗಳ ಪ್ರಶ್ನೆಗಳು, 2-3 ವಾಕ್ಯಗಳಲ್ಲಿ ಇತ್ತಾಳಗಿಂತ ಬಲುಹೀನ ಯಾವುದು ಅಂದರೆ ಮತಿಹೀನರೊಂದಿಗೆ ಗೆಳೆತನವನ್ನು ಮಾಡಿದರೆ ನಮ್ಮ ವ್ಯಕ್ತಿತ್ವವು ಇತ್ತಾಳಗಿಂತಲೂ ಕೂಡ ಬಲುಹೀನ ಅಂತ ಹೇಳ್ಬಿಟ್ಟು ಜನಪದರ ಆಶಯವಾಗಿದೆ. ಅಡದವನನ್ನು ಯಾವಾಗ ನೆನೆಯಬೇಕು ಅಂದರೆ ಊರೆಲ್ಲ ಉಂಡು ಮಲಗಿದ ಮೇಲೆ ಬೆಳ್ಳಿ ಚುಕ್ಕಿ ಮೂಡಿದಾಗ ಹಡೆದವನನ್ನು ನೆನೆಯಬೇಕು. ಹಡೆದ ತಂದೆ ತಾಯಿಯರ ಮಹತ್ವವನ್ನು ತಿಳಿಸಿ ಅಂತ ಕೇಳಿದರೆ ಎತ್ತ ತಂದೆ ತಾಯಿಯರು ಅಂಗಡಿಯಲ್ಲಿ ಕ್ರಯಕ್ಕೆ ಅಂದರೆ ದುಡ್ಡಿಗೆ ಸಿಗುವಂತಹ ವಸ್ತುಗಳಲ್ಲ. ಒಂದೊಮ್ಮೆ ಉಂಗುರು ಉಡುದಾರಗಳು ಕಳೆದು ಹೋದರೆ ಮತ್ತೆ ಕೊಂಡ್ಕೊಳ್ಬೋದು, ಆದರೆ ತಂದೆ ತಾಯಿಯರನ್ನು ಕಳ್ಕೊಂಡ್ರೆ ಮತ್ತೆ ಪಡೆಯಲು ಸಾಧ್ಯ ಇಲ್ಲ. 3 ಅಂಕದ ಪ್ರಶ್ನೆ. ಒಂದು ಸಂದರ್ಭದ ವಾಕ್ಯಗಳು.
ಜ್ಯೋತಿ ನಿನ್ಯಾರ ಹೋಲಾರ ಅನ್ನುವಂಥದ್ದು ಸಂದರ್ಭವನ್ನು ನೋಡೋದಾದರೆ ತಾಯಿಯ ಮಹತ್ವವನ್ನು ವಿವರಿಸ್ತಾ ಜನಪದ ಕವಿಗಳು ವಿವರಿಸಿರುವಂತಹ ಮಾತು ಇದು. 1000 ಕೊಳ್ಳಿ ಒಲೆಯಲ್ಲಿ ಉರಿದರೂ ಅದು ಬೆಳಗುವ ಜ್ಯೋತಿಗೆ ಸಮನಾಗೋದಿಲ್ಲ. ಹಾಗೆಯೇ ನಮ್ಮನ್ನು ಪೋಷಕರಾಗಿ ಯಾರು ಸಲಹಿದರೂ ಅವರು ತಾಯಿಗೆ ಸಮನಾಗೋದಿಲ್ಲ ಅಂತ ಹೇಳುವಂತಹ ಸಂದರ್ಭದ ಮೇಲಿನ ಮಾತಿದೆ. ಅಂದರೆ ಜ್ಯೋತಿ ಅಂದರೆ ತಾಯಿಗೆ ಜ್ಯೋತಿ ಅಂತ ಕರೀತಾರೆ. ಆ ಒಂದು ಬೆಳಕು ಅಥವಾ ಜ್ಯೋತಿಗೆ ಯಾರನ್ನೂ ಕೂಡ ಹೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಮೇಲಿನ ವಾಕ್ಯದ ಸ್ವಾರಸ್ಯ. ಇನ್ನು ಹಬ್ಬಳ್ಳಿಯವರ ರಸಬಳ್ಳಿ ಅನ್ನುವಂಥದ್ದು ಸಂದರ್ಭ ತಾನು ಉಂಡು ಬೆಳೆದ ತವರನ್ನು ಕೃತಜ್ಞತೆಯಿಂದ ಹಾರೈಸುವಂತಹ ಸಂದರ್ಭ ಇದಾಗಿದೆ. ಹೊಳೆದಂಡೆಯಲ್ಲಿ ಹಬ್ಬಿ ಬೆಳೆಯುವಂತಹ ಗರಿಕೆ ಹುಲ್ಲಿನಂತೆ ತನ್ನ ತವರು ಸಮೃದ್ಧಿಯಿಂದ ಕೂಡಿರಲಿ ಎಂದು ಹೇಳುವಲ್ಲಿ ಮೇಲಿನ ಮಾತು ಬಂದಿರುವಂತಹದ್ದನ್ನು ನೋಡಬಹುದು. ಈ ಹಬ್ಬಳ್ಳಿಯವರ ರಸಬಳ್ಳಿಯಂತೆ ಅಂದರೆ ಕೆರೆ ದಂಡೆಯಲ್ಲಿರುವಂತಹ ಗರಕಿ ಬೆಳೆಯುವಂತೆ ತನ್ನ ಕುಟುಂಬವೂ ಕೂಡ ಬೆಳೀಲಿ ಅನ್ನುವಂತಹ ಆರೈಕೆಯ ಮಾತುಗಳನ್ನು ನಾವು ಈ ಮೇಲಿನ ವಾಕ್ಯದಲ್ಲಿ ನೋಡುವಂಥದ್ದು ಸ್ವಾರಸ್ಯಕರವಾಗಿರುವಂಥದ್ದನ್ನು ನೋಡ್ಬೋದು. ಇನ್ನು ವ್ಯಾಕರಣಾಂಶಗಳನ್ನು ನೋಡೋಣ. ನಾನಾರ್ಥ ಬರೆಯಿರಿ ಅಂತ ನೆರೆ ಅಂತ ಇದೆ. ಸೇರು, ಪ್ರವಾಹ ಅಥವಾ ಅಕ್ಕಪಕ್ಕ ಅಂತ. ಹೊಳೆ ಅಂದರೆ ನದಿ, ಮಿನುಗು ಅಂತಂದರೆ ಪ್ರಕಾಶಮಾನವಾಗಿರುತ್ತಲ್ಲ ಅದು ತೋಚು. ಹಾಗೆ ನೆನೆ ಅಂದರೆ ಸ್ಮರಿಸುವಂಥದ್ದು ಆಗುತ್ತೆ. ನೆನೆ ಅಂದರೆ ಮತ್ತೊಂದು ತೊಯ್ಯುವುದು ಅಂತ ಅರ್ಥ. ಇನ್ನು ಸಮಾನಾರ್ಥಕ ಪದಗಳು ದೇಹ, ಶರೀರ, ಕಾಯ, ಒಡಲು. ಸರ್ಪ ಅಂದರೆ ಉರಗ, ಹಾವು, ಭುಜಗ. ಅರ್ಥ ಬರೆಯಿರಿ ಅಂತ ಇದೆ. ಪುತ್ತಳಿ ಅಂದರೆ ವಿಗ್ರಹ ಮತ್ತು ಗೊಂಬೆ ಅಂತ ಅರ್ಥ. ಯಾಳಿ ಅಂದರೆ ಸಮಯ, ವೇಳೆ. ಮರ ಅಂದರೆ ತರು, ವೃಕ್ಷ, ಧ್ರುವ. ಹಾಗೆ ಕಣ್ಣು ಅಂದರೆ ನಯನ, ಅಂಬಕ, ಲೋಚನ. ಬಂಗಾರ ಅಂದರೆ ಹೇಮ, ಕನಕ ಮತ್ತು ಸುವರ್ಣ ಅಂತ ಹೇಳ್ಬಿಟ್ಟು ಇಷ್ಟು ನಿಮ್ಮ ಅರ್ಧವಾರ್ಷಿಕ ಪರೀಕ್ಷೆಗೆ ಕೊಡಬಹುದಾದಂತಹ ಪದ್ಯಗಳು. ಇಷ್ಟನ್ನು ನೀವು ಅಭ್ಯಾಸ ಮಾಡಿದರೆ ಸಾಕು, ಸುಲಭವಾಗಿ ಅಂಕಗಳನ್ನು ಪಡಿಬಹುದು ಅನ್ನುವಂಥದ್ದು ನನ್ನ ಅನಿಸಿಕೆ. ಮುಂದಿನ ಒಂದು ಗದ್ಯಕ್ಕೆ ಸಂಬಂಧಿಸಿದಂತಹ ಪಾಸಿಂಗ್ ಪ್ಯಾಕೇಜನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.